ಹೊನ್ನಕೀಣ ನ್ಯೂಸ್ ಚಾನಲ್ಗೆ ಸ್ವಾಗತ. ನಾನು ಬಸಮ್ಮ ಹಿರೂರು. ಬಡವರ ಉದ್ಯೋಗ ಹಕ್ಕು ಕಸಿಯುತ್ತಿರುವ ಬಿಜೆಪಿ, ಆಕ್ರೋಶ ಹೊರಹಾಕಿದ ಸಚಿವ ಡಾಕ್ಟರ್ ಎಂ.ಬಿ. ಪಾಟೀಲ್. ವಿಜಯಪುರ. ನರೇಗಾ ಯೋಜನೆಯ ಹೆಸರು ಅಷ್ಟೇ ಅಲ್ಲದೆ ಇಡೀ ಯೋಜನೆಯ ಸ್ವರೂಪವನ್ನೇ ಬಿಜೆಪಿ ಸರ್ಕಾರ ಬದಲಾಯಿಸಿದ್ದು, ದೇಶದ ಎಲ್ಲ ಗ್ರಾಮ ಪಂಚಾಯತಲ್ಲಿ ಅಸ್ತಿತ್ವದಲ್ಲಿದ್ದ ಈ ಯೋಜನೆಯನ್ನು ಆಯ್ದ ಗ್ರಾಮ ಪಂಚಾಯಿತಿಗಳಿಗೆ ಮಾತ್ರ ಸೀಮಿತಗೊಳಿಸಲಾಗಿದೆ. ಸಾಂವಿಧಾನಿಕ ಉದ್ಯೋಗದ ಹಕ್ಕನ್ನೇ ಬಡವರಿಂದ ಕಸಿದುಕೊಳ್ಳುವ ಪ್ರಯತ್ನವನ್ನು ಬಿಜೆಪಿ ಕೈಗೆತ್ತಿಕೊಂಡಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ.ಬಿ. ಪಾಟೀಲ್ ಅಸಮಾಧಾನ ವ್ಯಕ್ತಪಡಿಸಿದರು. ಇನ್ನು ಕೆಲವೊಂದು ವಿಷಯಗಳನ್ನು ಮಾಧ್ಯಮದ ಮುಂದೆ ಏನು ಹೇಳಿದ್ದಾರೆ ನೀವೇ ನೋಡಿ. ನಾಗಠಾಣ ಶಾಸಕ ವಿಠ್ಠಲ್ ಕಟಕದೊಂಡ್, ಲಿಂಬೆ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಖೌಲಿಗಿ, ಕರ್ನಾಟಕ ಬಾಲ ವಿಕಾಸ್ ಅಕಾಡೆಮಿ ಅಧ್ಯಕ್ಷ ಸಂಗಮೇಶ್ ಬಬಲೇಶ್ವರ್, ವಿಡಿಎ ಅಧ್ಯಕ್ಷ ಕನ್ನಾನ್ ಮುಶ್ರಿಫ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಲೋಣಿ ಮೊದಲಾದವರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೊನ್ನಕೀಣ ನ್ಯೂಸ್. ಓಕೆ, ನಾನು ಹಾಕಕತ್ತಾರ ಪ್ಲಗ್ ಆಯ್ತಾ? ರೆಡಿನಾ? ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಈ ಒಂದು ಮಹತ್ವದ ಪತ್ರಿಕಾಗೋಷ್ಠಿಗೆ ನಮ್ಮೆಲ್ಲರೂ ಕೂಡ ಸ್ವಾಗತ ಕೊಡ್ತೀನಿ. ಏನು ಹೊರಗೆ ಗಲಾಟೆ ಮಾಡ್ಬಿಡತ್ತಲ್ಲಪ್ಪ, ಹೋಗ್ರಿ, ಯಾರೋ ಒಬ್ರು ನಿಂತ್ಬಿಡ್ರಿ, ಯಾರು ಡೋರ್ನಾಗ ಇಬ್ಬರು ಹೋಗ್ರಿ ಪ್ಲೀಸ್. ಇಬ್ಬರು ಹೋಗ್ರು, ಗೇಟಾಗ ನಿಂತ್ಬಿಡಕ್ಕೆ, ಯಾರು ಅಲ್ಲಿ ಮಾತಾಡ್ಬೇಡ ಅಂತ ಹೇಳಿ, ಅವಾಜ್ ಮಾಡ್ಬೇಡ ಅಂತ ಹೇಳಿ ಎಲ್ಲರೂ ಅಲ್ಲಿ ಕಳಿಸ್ಬಿಡ್ರಿ, ಮುಂದೆ ಕಡೆ ಕಳಿಸಿ. ಇವತ್ತು ಮಹತ್ವದ ಪತ್ರಿಕಾಗೋಷ್ಠಿಗೆ ಮತ್ತೊಮ್ಮೆ ತಮ್ಮೆಲ್ಲರೂ ಸ್ವಾಗತ ಕೋರಿ, ಇಂದಿನ ಪತ್ರಿಕಾಗೋಷ್ಠಿ ವಿಷಯ ತಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತು UPA ಸರ್ಕಾರ ಕೇಂದ್ರ UPA ಸರ್ಕಾರದ ಸಮಯದಲ್ಲಿ 2005ರಲ್ಲಿ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯನ್ನ ಸೆಪ್ಟೆಂಬರ್ 7, 2005ರಂದು ಸಲ ನೋಟಿಫೈ ಮಾಡಿದರು. ತದನಂತರ ಫೆಬ್ರವರಿ 2, 2006ರಂದು 200 ಅತ್ಯಂತ ಹಿಂದುಳಿದ ಜಿಲ್ಲೆಗಳಿಗೆ ಇದನ್ನು ಯೋಜನೆಯನ್ನು ಜಾರಿಗೊಳಿಸಿದರು. ತದನಂತರ 200 ಜಿಲ್ಲೆಗಳಷ್ಟೇ ಅಲ್ಲ, ಇಡೀ ಭಾರತ ದೇಶದ ಎಲ್ಲ ಗ್ರಾಮ ಪಂಚಾಯತಿಗಳಿಗೂ ಎಲ್ಲ ಜಿಲ್ಲೆಗಳಿಗೂ ಲಾಭ ಹೋಗಬೇಕು ಅಂತೇಳಿ ಇದನ್ನು ಜಾರಿಗೊಳಿಸಿ ರಾಷ್ಟ್ರ ವ್ಯಾಪ್ತಿ ಯೋಜನೆಯನ್ನು ಜಾರಿಗೊಳಿಸಿದರು. ಇದು ಜನರಿಗೆ ಒಂದು ಸಂವಿಧಾನಾತ್ಮಕವಾದ ಹಕ್ಕನ್ನು, ಕಾನ್ಸ್ಟಿಟ್ಯೂಷನಲ್ ರೈಟ್ ಟು ವರ್ಕ್ ಅಂತೇಳಿ ಅವ್ರಿಗೆ ಕೆಲಸದ ಸಲುವಾಗಿ ಒಂದು ಹಕ್ಕನ್ನು ಕೊಟ್ಟರು, ಕಾನ್ಸ್ಟಿಟ್ಯೂಷನಲ್ ಗ್ಯಾರಂಟಿನ, ರೈಟ್ ಬೇಸ್ಡ್ ಮತ್ತು ರೈಟ್ ವರ್ಕ್. ಇದೆಲ್ಲವನ್ನ ಕೂಡ ಗ್ರಾಮ ಪಂಚಾಯಿತಿಗಳಿಗೆ ತಮ್ಮ ಗ್ರಾಮ ಸಭೆಯಲ್ಲಿ ತಮ್ಮ ಗ್ರಾಮಗಳ ಅವಶ್ಯಕತೆಗಳ ಮೇಲೆ ಈ ಯೋಜನೆಯನ್ನ
ಹಾಕ್ಕೊಳ್ಳಿಕ್ಕೆ ಅಂತ ಒಂದು ಜಾರಿಗೊಳಿಸಲಿಕ್ಕೆ ಅವಕಾಶ ಮಾಡಿಕೊಟ್ರು. ಲೋಕಲ್ ರಿಕ್ವೈರ್ಮೆಂಟ್ಸ್, ಸ್ಥಳೀಯ ಬೇಡಿಕೆಗಳು. ಅಂದರೆ ಉದಾಹರಣೆಗಾಗಿ ಶಾಲೆ ಇರ್ಬೋದು, ಕಂಪೌಂಡ್ ಇರ್ಬೋದು, ಬಾಂದಾರ ಇರ್ಬೋದು, ಕೆರೆ ಇರ್ಬೋದು, ಗ್ರಾಮೀಣ ರಸ್ತೆಗಳಿರ್ಬೋದು, ಅದು ರೈತ ತನ್ನ ಹೊಲದಲ್ಲಿನೂ ಕೂಡ ಇವತ್ತು ಕೆಲಸ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ರು. ಇದರಲ್ಲಿ ಪ್ರತಿ ವರ್ಷ 100 ದಿನಗಳ ಕಾಲ, ಇನ್ಕ್ಲೂಡಿಂಗ್ ಅಗ್ರಿಕಲ್ಚರ್ ಸೀಸನ್, 100 ದಿನಗಳ ಕಾಲ ಇದನ್ನ ಯೋಜನೆಯನ್ನು ಜಾರಿಗೊಳಿಸಿದ್ರು. ಆಮೇಲೆ ಇದರಲ್ಲಿ ಎಲ್ಲರೂ ಕೂಡ ದುರ್ಬಲರು, ಬಡವರು, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಬಡವರು, ರೈತರು ಎಲ್ಲರೂ ಕೂಡ ಕೆಲಸ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡಿ. ಸೋಷಿಯಲ್ ನೆಟ್ ಅಂತ ಮತ್ತು ಅಸೆಟ್ ಕ್ರಿಯೇಷನ್, ಅಂದರೆ ಗ್ರಾಮಗಳಲ್ಲಿ ಒಂದು ಶಾಲೆ ಆಗಲಿ, ಆಮೇಲೆ ನಮ್ಮ ಅಂಗನವಾಡಿ ಆಗಲಿ, ರಸ್ತೆ ಆಗಲಿ, ಶಾಲಾ ಕಾಂಪೌಂಡ್ಗಳಾಗಲಿ, ಬಾಂದಾರ ಆಗಲಿ, ಕೆರೆ ಆಗಲಿ, ಅಸೆಟ್ ಕ್ರಿಯೇಷನ್ ಆಗ್ತಾ ಇತ್ತು ಆ ಗ್ರಾಮಗಳಲ್ಲಿ. ಇದರಿಂದ ಒಂದು ಸರ್ವಾಂಗೀಣ ಅಭಿವೃದ್ಧಿ ಇವತ್ತು ಸಾಗ್ತಾ ಇತ್ತು. ಆಮೇಲೆ ಗುಳೆ ಹೋಗುವಂಥದ್ದನ್ನು ತಪ್ಪಿಸ್ತಿತ್ತು. ನಿಮ್ಗೆ ಗೊತ್ತಿದೆ, ನಮ್ಮ ಜಿಲ್ಲೆಯಲ್ಲಿ ಕೂಡ ಮಹಾರಾಷ್ಟ್ರ, ಗೋವಾಕ್ಕೆ ಇವತ್ತು ಉದ್ಯೋಗಕ್ಕೆ ಹೋಗ್ತಿದ್ರು. ಸ್ಥಳೀಯವಾಗಿ ಉದ್ಯೋಗ ಸಿಗಬೇಕು, ಅದೇ ಊರಿನಲ್ಲಿ ಉದ್ಯೋಗ ಸಿಗಬೇಕು ಅಂಥೇಳಿ, ಅದೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಿಗಬೇಕು, ಊರಲ್ಲಿ ಸಿಗಬೇಕು ಅಂಥೇಳಿ ಸ್ಥಳೀಯವಾಗಿ ಉದ್ಯೋಗ ಸಿಗಬೇಕು ಅಂತ ಹಾಕೋಣಂಥ ಯೋಜನೆ. ಇವತ್ತು ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಪ್ರಧಾನಮಂತ್ರಿಯ ಸರ್ಕಾರ, ಕೇಂದ್ರ ಸರ್ಕಾರ ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಬಹುಶಃ ಸ್ವಾತಂತ್ರ್ಯದ ನಂತರ ಅತ್ಯಂತ ಮಹತ್ವವಾದಂಥ ಒಂದು ಯೋಜನೆ ಇದು. ನಾನು ಪುನರುಚ್ಚರಿಸ್ತೇನೆ, ಸ್ವಾತಂತ್ರ್ಯ ನಂತರ ಅತ್ಯಂತ ಮಹತ್ವವಾದಂಥ ಯೋಜನೆ. ಸಂವಿಧಾನಾತ್ಮಕ ಕಾನ್ಸ್ಟಿಟ್ಯೂಷನಲ್ಲಿ ಅವರಿಗೆ ಕೆಲಸ ಮಾಡಲಿಕ್ಕೆ 100 ದಿನಗಳ ಸ್ಥಳೀಯ ಉದ್ಯೋಗ ಸಿಗ್ಬೇಕಂತ ಮಹತ್ವಾಕಾಂಕ್ಷಿ ಯೋಜನೆ ಇದು. ಬಹುಶಃ ಎಲ್ಲೋ ಒಂದು ಕಡೆ ಈ ಬಿಜೆಪಿಗರಿಗೆ, ನರೇಂದ್ರ ಮೋದಿ ಅವರಿಗೆ ಈ ಯೋಜನೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು UPA ಚೇರ್ಮನ್ರು ಆಗಿದ್ದಾಗ, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಮಾಡಿದ್ದ ಆ ಕೇಂದ್ರ ಸರ್ಕಾರ ಹಂತವಾಗಿ ಅದನ್ನು ಡೇಬ್ರೇಕ್ ಹಂತವಾಗಿ ಅದನ್ನು ಕೊಲ್ಕೊಂತ ಬಂದಿದ್ರು. ಮೊದಲು ಇಂತಿಷ್ಟು ಮಾನವ ದಿವಸಗಳನ್ನು ತಿಂತಿತ್ತು, ಇಷ್ಟು ಕೋಟಿ ಮಾನವ ದಿನಗಳಂತೇಳಿ ನಾವು ನೋಡಿ ಅದನ್ನ ಸ್ಟಾಟಿಸ್ಟಿಕ್ಸ್ ಬೇಕಾದ್ರೆ ಕೊಟ್ಟು ಕಳಿಸ್ತೇನೆ ನಿಮಗೆ ಬಾಸ್ಕಿಯವರು. ಆ ಸ್ಟಾಟಿಸ್ಟಿಕ್ಸ್ ಪ್ರತಿ ವರ್ಷ ಅದನ್ನ ಏನು ಮಾನವ ದಿನಗಳಿತ್ತು ಅದನ್ನು ಕಟ್ ಮಾಡ್ಕೋತ ಬಂದಿದ್ದಾರೆ. 12 ಕೋಟಿ, 9 ಕೋಟಿ ತಂದಿದ್ದಾರೆ, 9 ಕೋಟಿ ಕಟ್ ಮಾಡ್ಕೋತ ದೇ ಆರ್ ಸ್ಲೋಲಿ ಕಿಲಿಂಗ್ ದಿಸ್ ಸ್ಕೀಮ್. ಈ ಯೋಜನೆಯನ್ನ ಹಂತವಾಗಿ ಅದನ್ನ ಕೊಲ್ತಾ ಇದ್ದಾರೆ ಮತ್ತು ಅದಕ್ಕೆ ಹಣವನ್ನು ಕೂಡ ಕೊಡ್ತಾ ಇಲ್ಲ. ನಿಮ್ಗೆ ಗೊತ್ತಿದೆ ಎಷ್ಟು ಸಲ ಇವತ್ತು ದಿವಸ ಹಣ ಕೊಟ್ಟಿಲ್ಲ, ಇವತ್ತು ದಿವಸ ಅಂತೀವಿ. ನೆಕ್ಸ್ಟ್ 40% ಇದು ಜಾಸ್ತಿ ಮಾಡಿದ್ದಾರೆ. ಅದಕ್ಕೆ ರಾಜ್ಯ ಸರ್ಕಾರಗಳಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ಭಯ ಆಗಿದೆ. ಹಾಗಾಗಿ ಅವರಿಗೆ ನೋಡಿ, ನಾನು ಕಾಂಗ್ರೆಸ್ ಸರ್ಕಾರ, ನನಗೆ ಹೇಳಿದ್ದೀನಿ, ಕಾಂಗ್ರೆಸ್ ಸರ್ಕಾರಕ್ಕೆ ಏನೂ ಆಗೋದಿಲ್ಲ, ನನಗೂ ಏನಾಗಲ್ಲ, ನಿಮಗೂ ಏನಾಗಲ್ಲ. ನಾನು ಇಷ್ಟು ಸ್ಪಷ್ಟವಾಗಿ ನಿಮಗೆ ಪತ್ರಿಕೆ ಕೊಡ್ತಿದ್ದೀನಿ. ಸ್ಥಳೀಯವಾಗಿ ಇವತ್ತು ದಿವಸ ಏನು ನಿಮ್ಮ ಹಳ್ಳಿಗಳಲ್ಲಿ ಏನು ಅಭಿವೃದ್ಧಿ ಆಗ್ತಿತ್ತು, ಶಾಲೆಗಳಿರಲಿ, ಕಂಪೌಂಡ್ ಇರಲಿ, ರಸ್ತೆಗಳಿರಲಿ, ಅಂಗನವಾಡಿ ಇರಲಿ, ಏನ್ರಿ ಏನೇ ಆಗಲ್ಲ, ಬಂದಾಗ್ತದೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಹಳ್ಳಿಗಳು ಬರೀ ಕಾಂಗ್ರೆಸ್ ಪಕ್ಷದವ್ರು ಅದಾರ. ಹೌದು, ಭಾರ ಆಗ್ತದಂದ್ರೇನು, 40% ಮಟೀರಿಯಲ್ ಕಾಂಪೋನೆಂಟ್ನಲ್ಲಿ ಮೊದಲು ಇತ್ತು, ನನಗೂ ಇದೆ. ಆಮೇಲೆ ಕೂಲಿ ಕಾರ್ಮಿಕರಲ್ಲಿ 40% ಸಹ ಕೇಂದ್ರ ಸರ್ಕಾರ ನಮಗೆ ಭಾರ ಆಗ್ತದೆ. ಆಯಿತು, ಆ ಭಾರನೂ ನಾವು ಸಹಿಸ್ಕೊತಿದ್ವಿ. ಆದರೆ ಭಾರ ಸಹಿಸ್ಕೊಂಡ ಮೇಲೆ ಎಲ್ಲಿ ಕೆಲಸ ಮಾಡಬೇಕು? ನ್ಯಾಷನಲ್ ಹೈವೇದಾಗ ಕೇಂದ್ರ ಸರ್ಕಾರ ಯೋಜನೆಗಳು ಅದನ್ನು ಹೊಂದಾಣಿಕೆ ಮಾಡಿದ್ದಾರೆ. ಟ್ರ್ಯಾಕು ಗ್ರಾಮ ಸಭಾದಾಗ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ ನಿಮಗೆ? ಆ 40% ನಾವು ಕೊಡಕ್ಕೂ ತಯಾರಿದ್ದೀವಿ. ಆದರೆ ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ಏನು ಮೊದಲು ಕೆಲಸ ನಡೀತಿತ್ತಲ್ಲ, ಆ ರೀತಿ ಕೆಲಸ ಆಗಬೇಕು. ಅವ್ರಿಗೇನು ಬೇಕಾಗಿತ್ತು ಗ್ರಾಮದವ್ರಿಗೆ, ಎಲ್ಲರೇ ಹೋಗಿ ನೀವು ನ್ಯಾಷನಲ್ ಹೈವೇದಾಗ ಕೆಲಸ ಮಾಡಿರಿ, ಕೊಟ್ಟಷ್ಟು ಪಗಾರ ತಗೊಳ್ರಿ ಕಾಂಟ್ರಾಕ್ಟರ್ ಕಡೆ ಅಂಥೇಳಿ, ಅದಲ್ಲ ರೀ. ಅರ್ಥ ಆಯ್ತಾ? ಅರ್ಥ ಆಗ ತಿಳ್ಕೊತೀನಿ ನಾನು, ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಗ್ರಾಮ ಪಂಚಾಯತಿಯಲ್ಲಿ ಸದ್ಯಕ್ಕೆ ಜಾರಿಯಲ್ಲಿ ಇರೋದೇ ಕೇಂದ್ರ ಸರ್ಕಾರದ ಯೋಜನೆ, ರಾಜ್ಯ ಸರ್ಕಾರದ ಯಾವ ಒಂದು ಯೋಜನೆಗಳಿಲ್ಲ ನೋಡ್ರಿ. ಇದು ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ಮೇನ್ಲಿ ಇವತ್ತು ನ್ಯೂಸ್ ಹೇಳ್ತೀನಿ,
ಎಲ್ಲ ಯೋಜನೆಗಳಲ್ಲಿ ರಾಜ್ಯದ ಕಾಂಪೋನೆಂಟು ಕೇಂದ್ರ ಕಾಂಪೋನೆಂಟ್ ಇದ್ದೇ ಇರ್ತದೆ. ಕೇಂದ್ರ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಇರಲಿ ಎಲ್ಲನೂ ಕೂಡ ಇರಲಿ. ಇವತ್ತು ಇಲ್ಲಿ ಏನಿದೆ ಅಲ್ಲ, ಇವತ್ತು 40% ರಾಜ್ಯ ಸರ್ಕಾರದಿಂದಲ್ಲ ಮಟೀರಿಯಲ್ ಕಾಂಪೋನೆಂಟ್ ಹಾಕೋದಿಲ್ಲ. ನರೇಗಾದಿಂದೇ ಇವತ್ತು ದಿವಸ ಗ್ರಾಮ ಪಂಚಾಯತಿಗಳು ನಡೆದಿತ್ತು. ಈ ನರೇಗಾ ನೀವು ತೆಗೆದುಬಿಟ್ರೆ ಗ್ರಾಮ ಪಂಚಾಯತಿ ಅದು ಬಿಗ್ ಜೀರೋ. ನಾವು ಅರ್ಥ ಮಾಡ್ಕೋಬೇಕು, ಸ್ಥಳೀಯವಾಗಿ ಅವ್ರಿಗೆ ಏನು ಬೇಕಾಗಿದ್ದ ಕೆಲಸ ಗ್ರಾಮ ಪಂಚಾಯತ್ ತಗೋತಿದ್ರಿ, ಈಗ ತಗೊಳಕ್ ಬರಂಗಿಲ್ಲ. ಕೇಂದ್ರ ಸರ್ಕಾರದ ಯೋಜನೆಗಳು ಕೂಡ ವಿಕಸಿತ ಭಾರತ ಜೊತೆ ಹೊಂದಾಣಿಕೆ ಮಾಡಿದಾರೆ ಅವರು. ಅನ್ನೋ ಉದಾಹರಣೆಗೆ ಒಂದು ನ್ಯಾಷನಲ್ ಹೈವೇ ಮಾಡತ್ತಾರೆ, ಅದ್ರಾಗ ಹೋಗಿ ಕೆಲಸ ಮಾಡಿರಿ ನೀವು. ಅದಕ್ಕೆ ಕಾಂಟ್ರಾಕ್ಟರ್ ಪ್ರೊವಿಷನ್ ಮಾಡಿದ್ದಾರೆ. ಅದು ಉದಾಹರಣೆ ಕೊಟ್ಟೆ ನಿಮ್ಗೆ, ಉದಾಹರಣೆ ಕೊಟ್ಟೆ. ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆಗಳು, ಕೇಂದ್ರ ಸರ್ಕಾರ ಯಾವ ಯೋಜನೆಗಳು ಇರ್ತಾವಲ್ಲ ಆ ಯೋಜನೆಗೆ ಹೋಗಿ ಕೆಲಸ ಮಾಡ್ಬೇಕು. ನಾನು ಹೇಳಿದ್ದಿಷ್ಟೇ, ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆ. ಒಂದು ಉದಾಹರಣೆ ಕೊಟ್ಟೆ, ನ್ಯಾಷನಲ್ ಹೈವೇ ಅಂತೇಳಿ. ಮತ್ತೊಂದು ಇರ್ಬೋದು, ಏರ್ಪೋರ್ಟ್ ಇರ್ಬೋದು. ಏನು ಕನ್ಫ್ಯೂಷನ್ ಅಲ್ಲ, ಕ್ಲಿಯರಿಟಿ ಅಂತ ನನ್ನಲ್ಲಿ. ನಿಮ್ಗೇನು ಕನ್ಫ್ಯೂಷನ್ ಅಂತ ಕೇಳ್ರಿ. ಕೇಂದ್ರ ಸರ್ಕಾರದ ಯೋಜನೆಗಳು ಯಾವುದೇ ಯೋಜನೆಗಳು ಇರ್ಬೋದು, ರೈಲ್ವೆ ಇರ್ಬೋದು, ಆಮೇಲೆ ರೋಡ್ ಇರ್ಬೋದು, ಏರ್ಪೋರ್ಟ್ ಇರ್ಬೋದು, ಮತ್ತೊಂದು ಯಾವುದೇ ಇರ್ಬೋದು, ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆಗೆ ಹೋಗಿ ಕೆಲಸ ಮಾಡಿದ್ರು. ಅದಕ್ಕೆ ಟ್ಯಾಗ್ ಮಾಡಿದ್ದಾರೆ. ಅದಕ್ಕೆ ವಿಕಸಿತ ಭಾರತ ಜೊತೆ ಹೊಂದಾಣಿಕೆ ಮಾಡಿದ್ದಾರೆ. ಸರ್, ಪಂಚಾಯತ್ ರಾಜ್ ವ್ಯವಸ್ಥೆನೇ ಕಾಂಗ್ರೆಸ್ ಅಳವಡಿಸ್ತಾ ಇದೆ. ಈವರೆಗೂ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆ ನೋಡಿ ಬಾಸ್ಕಿಯವರ, ಈಗ ಕಾಂಗ್ರೆಸ್ ಪಕ್ಷ ಈಗಾಗಲೇ ಡಿಕ್ಲೇರ್ ಮಾಡಿದೆ, ನಾವು ಎಲೆಕ್ಷನ್ ಮಾಡ್ತಾ ಇದ್ದೀವಿ. ಆಮೇಲೆ ನಿಮ್ಗೆ ಗೊತ್ತಿದೆ, ಈಗ 73 ಅಮೆಂಡ್ಮೆಂಟ್ ತಂದವ್ರು ಯಾರು ಪಂಚಾಯತ್ ರಾಜ್? ಯಾರು ತಂದಿದ್ದಾರೆ? ರಾಹುಲ್ ಗಾಂಧಿ ಅವರು, ನಾವೇ ತಂದದ್ದು. ರಾಜೀವ್ ಗಾಂಧಿ ಅವರು ತಗೊಂಬಂದಂಥ ಯೋಜನೆ. ಕಾಂಗ್ರೆಸ್ ಆದ್ರೆ ಜೀವನೇ ಇಲ್ಲ. ಜೀವ ಕೊಟ್ಟವರು ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಕೊಟ್ಟಂಥವ್ರು ಕಾಂಗ್ರೆಸ್ಸೇ. ಅದನ್ನು ತೆಗಿದಾರೆ. ಅದನ್ನ ಜೀವ ತೆಗಿಯಕತ್ತಿದ್ದವ್ರು BJP ಅವರು. ಅವ್ರಿಗೆ ಹೋಗಿ ಕೇಳ್ರಿ. ಅಲ್ಲ, ಎಲೆಕ್ಷನ್ ಸರ್, ಇಲ್ಲೆಲ್ಲ ಸರ್ ಸ್ಥಳೀಯ ಸಂಸ್ಥೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಎಲೆಕ್ಷನ್ಗಳು ಆಗ್ತಾ ಇಲ್ಲ. ಅದು ಆಗ್ತಾ ಇದೆ ಬಿಡಿ. ಅದು ಮಹಾತ್ಮ ಈಗಾಗಲೇ ಡಿಕ್ಲೇರ್ ಮಾಡಿದೀವಿ ನಾವು. ಜೂನ್ನಲ್ಲಿ ಮಹಾನಗರ ಪಾಲಿಕೆ ಬೆಂಗಳೂರು ಎಲೆಕ್ಷನ್ ಮಾಡ್ತಿದ್ದೀವಿ. ರಾಜ್ಯದಲ್ಲೂ ಕೂಡ ಜೂನ್ ಜುಲೈದಾಗ ಎಲೆಕ್ಷನ್ ಮಾಡ್ತಾ ಇದೀವಿ. ಹೊಸ ತಾಲೂಕು ಕೇಂದ್ರಗಳ ರಚನೆ ಆದವು. ಹೊಸ ತಾಲೂಕು ಕೇಂದ್ರಗಳಿಗೆ ಇಲಾಖೆಗಳು ಬಂದಿಲ್ಲ. ಹೊಸ ತಾಲೂಕುಗಳಿಗೆ ತಾಲೂಕು ಕಚೇರಿಗಳು ಬಂದಿಲ್ಲ. ಸ್ಥಳೀಯವಾಗಿ ಈಗ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಎಲ್ಲರೂ ಮಾಡ್ತಾ ಇದ್ದೀವಿ. ಬಾಸ್ಕಿಯವರ ಒಂದು ಪಕ್ಷದ ಇದ್ರ ಥರ ಮಾತಾಡಕ್ಕೆ ಹೋಗ್ಬಿಡ್ರಿ ಪ್ಲೀಸ್. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇವತ್ತು ಏನಾಗಿದೆ, ಕಾಂಗ್ರೆಸ್ ಪಕ್ಷನೇ ಎಲ್ಲ ಮಾಡ್ತಾ ಇದೆ. ಏನು ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ತಂದಿರ್ಲಿಕ್ಕೆ ಇಷ್ಟೆಲ್ಲ ಎಷ್ಟು ನಿಮಗೆ ನಮ್ಮ ಜಿಲ್ಲೆಯಲ್ಲಿ ನಾನು ಮೊನ್ನೆ ಸ್ಟ್ಯಾಟಿಸ್ಟಿಕ್ಸ್ ಇದೆ ಬಾಸ್ಕಿಯವ್ರನ್ನ ಕೇಳ್ತೀನಿ, ರೈಟರ್ ಹೇಳಿದ್ದೀನಿ ಅಂತ ತಿಳ್ಕೊಬೇಡ್ರಿ. ಈಗ ನಮ್ಮ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯಿಂದ ನಮ್ಮಲ್ಲಿ ಅಸೆಟ್ ಕ್ರಿಯೇಷನ್ ಏನಾಗಿದೆ, ಎಷ್ಟು ಕೂಲಿ ಸೃಷ್ಟಿ ಆಗಿದೆ ರಾಜ್ಯದಲ್ಲೇ ಅಷ್ಟೇ ಅಲ್ಲ, ನಮ್ಮ ಜಿಲ್ಲೆದಾಗೂ ಸ್ಟ್ಯಾಟಿಸ್ಟಿಕ್ಸ್ ಬಿಡುಗಡೆ ಮಾಡ್ತೀನಿ. ಮೊನ್ನೆ ತಕ್ಷಣ ಮೊನ್ನೆ ಅವತ್ತು ತಾವು ಇದ್ರಿ ಎಲ್ಲಿ KDP ಮೀಟಿಂಗ್ನಲ್ಲಿ, ಅವತ್ತೇ ಹೇಳಿದ್ದೀನಿ ನಾನು. ಅವ್ರು ಯಾವ ರೀತಿ ಕಡಿಮೆ ಮಾಡ್ತಾ ಇದ್ದಾರೆ ಅದನ್ನು. ಮಾನವ ಡೇಸ್ 12 ಕೋಟಿಯಿಂದ 9 ಕೋಟಿ ಕಡಿಮೆ ಮಾಡ್ಕೊಬೋದು. ಅದೆಲ್ಲನೂ ಕೂಡ ನಿಮ್ಗೆ ಕೊಡ್ತೀನಿ ಇವತ್ತು ದಿವಸ. ಆಮ್ಯಾಗ ನಮ್ಗೆ ಬಹುಶಃ ನೀವು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಇಲೆಕ್ಷನ್ ಕಾಣ್ತೀರಿ ತಾಲೂಕಾಗ ನಿಮ್ಗೆ ಜಲದಿ ಇಲೆಕ್ಷನ್ ಆಗ್ತಿತ್ತು ಒಂದು ದಿವಸ. ಭಾಳ ಕಾಯ್ತಾ ಇದಾರಲ್ಲ ಇಲೆಕ್ಷನ್. ಅಲ್ಲ, ಈಗ ಇದು ರೋಜ್ಗಾರ್ ಇದನ್ನು ತೆಗೆದ್ರಂದ್ರೆ ತಗೊಂಡು ಗ್ರಾಮ ಪಂಚಾಯತ್ ಇಲೆಕ್ಷನ್ ಇದನ್ನು ಬಿಟ್ಟು ಮಾಡಿರಿ ನೀವು. ಯಾರು ಗ್ರಾಮ ಪಂಚಾಯತ್ ಜನರಕ್ಕೆ ಹೋಗಂಗಿಲ್ಲ. ಧನ್ಯವಾದ ಪ್ಲೀಸ್. ಎನಫ್ ಕ್ವೆಶ್ಚನ್ಸ್ ಆಫ್ ಯುವರ್ಸ್. ಅದು ನಾವು ನಂತರ ನಾವು ಅದನ್ನು ಭಾಳಷ್ಟು ಚರ್ಚೆ ನಾವು ಮಾಡಿದ್ದೀವಿ. ಅದನ್ನು ಕೂಡ ಏನು ಅವಶ್ಯಕತೆ ಬಿತ್ತು ಅದನ್ನು ಮಾಡ್ತೀವಿ. ಒಂದೇದ್ದು ನಾವು ಇದನ್ನು ಆಂದೋಲನ ಮಾಡ್ತೀವಿ, ಹೋರಾಟ ಮಾಡ್ತೀವಿ. ಪ್ರತಿ ಗ್ರಾಮ ತೊಗೊಂಬಂದು ಕಡೆ ಗ್ರಾಮದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಇದನ್ನು ತಿಳಿಸಿ ಹೇಳಿ ಯಾವ ರೀತಿ BJP ಅನ್ಯಾಯ ಮಾಡಿದ್ದಾರೆ. ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯನ್ನು ಮತ್ತೆ ವಾಪಸ್ ತರಬೇಕು ಅನ್ನೋ ದೃಷ್ಟಿಯಿಂದ ಆ ಎಲ್ಲವನ್ನು ಕೂಡ ಇದನ್ನು ಮಾಡ್ತೀವಿ. ಮತ್ತು ರಾಜ್ಯ ಸರ್ಕಾರನೂ ಕೂಡ ಇವತ್ತು ಮುಂದೆ ಏನು ಮಾಡಬೇಕು ಅನ್ನೋದು ನಾವು ಈಗಾಗಲೇ ನಾವು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿದ್ದೀವಿ. ಅದನ್ನು ಇಲ್ಲಿ ಹೇಳಕ್ಕೆ ಹೋಗೋದಿಲ್ಲ. ಮುಂದೆ ನವಂಬರ್ ರಾಜ್ಯ ಸರ್ಕಾರ ಯಾವಾಗಲೂ ಕೂಡ, ಉದಾಹರಣೆಗೆ ಗೊತ್ತದ ಬಾಸ್ಕಿಯವರ, ಕಬ್ಬಿಗೆ ಬೆಲೆ ಕೊಡಬೇಕಾಗಿದೆ ಯಾರು? ಕೇಂದ್ರ ಸರ್ಕಾರ. ರೇಟ್ ಫಿಕ್ಸ್ ಮಾಡೋರು ಯಾರು? ಕೇಂದ್ರ ಸರ್ಕಾರ. FRP ಬೆಂಬಲ ಕೊಟ್ಟವ್ರು ಯಾರು? ರಾಜ್ಯ ಸರ್ಕಾರ. ನಿಮ್ಮ ಗೊಂಜಾಳಕ್ಕೆ ಇದು ಮಾಡೋರು ಯಾರು? ರಾಜ್ಯ ಸರ್ಕಾರ. ಕೇಂದ್ರ ಸರ್ಕಾರದ ಒಂದೇನೋ ಭಾರ ಇತ್ತು, ಅದನ್ನು ಭಾರವನ್ನು ರಾಜ್ಯ ಸರ್ಕಾರ ಮಾಡಿದೆ. ಕೇಂದ್ರ ಸರ್ಕಾರ ಬರೀ ನಿಮ್ಮ MP ಅವರು ಒಂದು ಪತ್ರ ಬರೆದು ಉತ್ತರ ಬರ್ತಾರ ತಗೊಂಡು ಅದನ್ನು ಓದಿ ಹೇಳೋದು ಅಷ್ಟೇ. ರೈಟ್ ಪ್ಲೀಸ್. ಈ ಯೋಜನೆ ಸಂಪೂರ್ಣ ಡಿಜಿಟಲೀಕರಣ ಮಾಡಿ ಇದನ್ನು ಹೊಸ ರೂಪ ಕೊಟ್ಟು ಸರಿಯಾದ ಪಾರದರ್ಶಕತೆ ಆಡಳಿತ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಯೋಜನೆ ರಾಜ್ಯ ಇಷ್ಟೊತ್ತನ ಏನು ಹೇಳಿದ್ದೀನಿ ಗೊತ್ತಾಯ್ತನ? ಇಷ್ಟೊತ್ತನ ಏನೇನು ಹೇಳಿದ್ವಿ ಯೋಜನೆದಾಗ ಏನಾಯ್ತು? ಮಹಾತ್ಮ ನಾನು ಕೇಳ ಈಗ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆದಾಗ ಏನಿತ್ತು ಹೇಳಿದ್ದೀನಿ.
VB ರಾಮ್ಜಿ ಯೋಜನೆದಾಗ ಏನಿದೆ ಅಂತ ನಿಮ್ಗೆ ಹೇಳಿದ್ದೀನಿ. ಬಹುಶಃ ಇಷ್ಟೆಲ್ಲ ತಿಳ್ಕೊಂಡ್ಮ್ಯಾಗ ನೀವೇನು ಪ್ರಶ್ನೆ ಕೇಳುವಂಥ ಅವಶ್ಯಕತೆ ಬೀಳೋದಿಲ್ಲ. ನಿಮಗೆ ಬಹುಶಃ ಲಿಖಿತವಾಗಿ ಬೇಕಂತ ಕಾಣ್ತದೆ, ಲಿಖಿತವಾಗಿ ಕಾಪಿನೂ ಕೊಡ್ತೀನಿ. ನಿಮಗೊಂದು ಮೊದಲೇನಿತ್ತು ಈಗೇನಿದೆ ಅಂತ ಒಂದು ನಮ್ಮ ಪಾಪ ರೆಡ್ಡಿನ ಅವಾಗೊಂದು ಕಾಪಿ ಕೊಡ್ತೀನಿ, ನೋಟೇ ಕೊಡ್ತೀನಿ, ಆಯ್ತಾ? ಅದು ಬೇಡ, ಇನ್ನೊಂದು ಡೀಟೇಲ್ ನೋಟ್ ಕೊಡ್ತೀನಿ. ನೀನು ಸ್ವಲ್ಪ ಜಾಸ್ತಿ ಅಭ್ಯಾಸ ಮಾಡು, ನೀನು ಜಾಸ್ತಿ ಕೊಡ್ತೀನಿ. ರಾಮನ ಹೆಸರು ಬಳಸಿದ್ದಕ್ಕಾಗಿ ರಾಮನ ಹೆಸರು ಬದ್ನಾಮ್ ಮಾಡ್ತಾ ಇದ್ದಾರೆ ಅವರು. ರಾಮ್ ಕಾ ನಾಮ್ ಬದ್ನಾಮ್ ಇವ್ರು ಹೇಳಿದಾರಲ್ಲ ಎಂದು ಮೊನ್ನೆ ರಾಮದ ಹೆಸರಲ್ಲ, ಇವತ್ತು ಮಹಾತ್ಮ ಗಾಂಧಿ ರೋಜ್ ನಾನು ಅವತ್ತು ಹೇಳಿದ್ದೀನಿ. ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಂಡು ಹೋರಾಟ ಮಾಡಿದ್ರು, ರಾಷ್ಟ್ರಪಿತ ಅವರು, ಫಾದರ್ ಆಫ್ ದ ನೇಷನ್. ಮಹಾತ್ಮ ಗಾಂಧಿ ರೋಜ್ಗಾರ್ ಹೆಸರನ್ನು ತೆಗೆದು ರಾಮ್ ಹೇಳುವುದು ತಪ್ಪೆ, ಅಥವಾ ರಾಮನ ಹೆಸರು ತಂದು ತಿಳ್ಕೊಡಿ ಒಂದು ಯೋಜನೆ, ಅಥವಾ ಸರ್ದಾರ್ ವಲ್ಲಭಾಯ್ ಪಟೇಲ್ ಹೆಸರು ಇದಂತ ತಿಳ್ಕೊಡಿ. ರಾಮನ ಹೆಸರು ಸರ್ದಾರ್ ವಲ್ಲಭಾಯ್ ಪಟೇಲ್ ತೆಗೆದು ಬೇರೆ ಅವ್ರ ಹೆಸರು ಹಿಡಿದು ತಪ್ಪೆ. ಅರ್ಥ ಆಯ್ತಲ್ಲ? ಧನ್ಯವಾದಗಳು, ಥ್ಯಾಂಕ್ ಯು. ಕೇವಲ 72 ತಾಸುಗಳಲ್ಲಿ ಪಾರ್ಲಿಮೆಂಟ್ನಲ್ಲಿ ಡಿಸ್ಕಸ್ ಆಗಿ 72 ತಾಸು ಬರೇ ಇಂಥ ಮಹತ್ವದ ಯೋಜನೆ ಚರ್ಚೆಗೆ. ಡಿಸೆಂಬರ್ 21, 2025 ಮಹಾತ್ಮ ಗಾಂಧಿ ರೋಜ್ಗಾರ್ ಆ್ಯಕ್ಟನ್ನು ರಿಪೀಲ್ ಮಾಡಿ, ಅಂದರೆ ಅದನ್ನು ಹಿಂಪಡ್ಕೊಂಡು VB ರಾಮ್ಜಿ ವಿಕಸಿತ ಭಾರತ, ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್, ಗ್ರಾಮೀಣ ಆ್ಯಕ್ಟ್, VG ರಾಮ್ಜಿ ಅಂಬ ಯೋಜನೆಯನ್ನ ತಗೊಂಡ್ಬಂದಿದ್ದಾರೆ, ರಿಪ್ಲೇಸ್ ಮಾಡಿದ್ದಾರೆ. ಒಂದನೇದು ಇದರಿಂದ ನಾಳೆ ಭಾಳ ಸಂಕ್ಷಿಪ್ತ ಹೋಗ್ತದೆ. ಇದು ಮೊದಲು ಇಡೀ ರಾಷ್ಟ್ರ ವ್ಯಾಪ್ತಿ ಎಲ್ಲ ಗ್ರಾಮ ಪಂಚಾಯತಿಗಳಿಗಿತ್ತು. ಇಡೀ ಭಾರತ ದೇಶದಲ್ಲಿ ಎಲ್ಲ ಗ್ರಾಮ ಪಂಚಾಯತಿಗಳು, ಎಲ್ಲ ರಾಜ್ಯಗಳು, ಎಲ್ಲ ಜಿಲ್ಲೆಗಳಲ್ಲಿತ್ತು. ಈಗ ಅವರು ಬದಲಾವಣೆ ಮಾಡಿದ್ದು ಸೆಲೆಕ್ಟಿವ್ ಗ್ರಾಮ ಪಂಚಾಯತ್. ದೇಶದ ಎಲ್ಲ ಗ್ರಾಮ ಪಂಚಾಯತಿಗಳಿಗಲ್ಲ, ಸೆಲೆಕ್ಟಿವ್ ಗ್ರಾಮ ಪಂಚಾಯತ್. ಅದು ಉದಾಹರಣೆಗಾಗಿ ವಿಜಯಪುರ ಜಿಲ್ಲೆಯಲ್ಲಿ ಬಬಲೇಶ್ವರ ಮತಕ್ಷೇತ್ರದಲ್ಲಿ ಇವತ್ತು 40 ಗ್ರಾಮ ಪಂಚಾಯತ್ ಇದಾವೆ. ಅದ್ರಾಗ ಒಂದು 5 ತಗೋಬೋದು, 20 ತಗೋಬೋದು, 20 ಬಿಡ್ಬೋದು, ಅಥವಾ ಸಂಪೂರ್ಣವಾಗಿ 40 ಬಿಡ್ಬೋದು. ಸೆಲೆಕ್ಟಿವ್ ಆಗಿ ಅಲ್ಲಿ ಬಾಗಿಲ ಬಂದ್ ಮಾಡಿ ಕೊಡಿಸು ಬಾ ಪ್ಲೀಸ್, ಅವ್ರನ್ನ ಒಳಗೆ ಬಿಡಬೇಡ ಪ್ಲೀಸ್. ಯಾಕ್ರೆ ಇವ್ರು ಮಾಡ್ತಾರೆ ಇವರು ಡಿಸ್ಟರ್ಬೆನ್ಸ್? ಏನು ಹೊರಗಡೆ ನಿಂತ್ಬಿಡ್ರಿ, ಯಾರೊಬ್ರು ಮಾತಾಡೋದು ಬಂದಾಗಲಿ ಪ್ಲೀಸ್. ಸಾರಿ, ಇದನ್ನ ಅಂದ್ರೆ ಈಗ ಸಿಲೆಕ್ಟಿವ್ ಆಗಿ ಯಾವುದೋ ಒಂದು ಜಿಲ್ಲೆ ತಗೋಬಹುದು, ಯಾವುದೋ ಜಿಲ್ಲೆ ಬಿಡ್ಬೋದು, ಯಾವುದೋ ತಾಲೂಕು ತಗೋಬಹುದು, ತಾಲೂಕು ಬಿಡ್ಬೋದು, ಯಾವುದೇ ಒಂದು ಗ್ರಾಮ ಪಂಚಾಯತ್ ತಗೋಬಹುದು, ಗ್ರಾಮ ಪಂಚಾಯತ್ ತಗೊಳಕ್ಕಿಲ್ಲ. ಹೀಗೆ ಅದನ್ನ ಡೈಲ್ಯೂಟ್ ಮಾಡಿದ್ದಾರೆ. ಆಮೇಲೆ ಪ್ರಮುಖವಾಗಿ ಒಂದು ದಿವಸ ನಾವು ಈ ಸಂವಿಧಾನಕ್ಕೆ ಹಕ್ಕನ್ನು ಕೊಟ್ಟಿದ್ದೀವಿ, ರೈಟ್ ಟು ವರ್ಕ್. ಅವರಿಗೆ 100 ದಿನಗಳ ಕಾಲ ಸ್ಥಳೀಯವಾಗಿ ಉದ್ಯೋಗ ಸಿಗಬೇಕು, ಹಕ್ಕನ್ನು ಕಸ್ಕೊಂಡಿದ್ದಾರೆ. ಆ ಸಂವಿಧಾನಕ್ಕೆ ಹಕ್ಕನ್ನು ಬಡವರು ಕಸ್ಕೊಂಡಿದ್ದಾರೆ. ಆಮೇಲೆ ಇನ್ನೊಂದು ಏನು ಮಾಡಿದ್ದಾರೆ ಪ್ರಮುಖವಾಗಿ, ಮೊದಲು ಸ್ಥಳೀಯವಾಗಿ ಗ್ರಾಮ ಪಂಚಾಯಿತಿಗಳು ತಮ್ಮ ಗ್ರಾಮ ಪಂಚಾಯತಿಯಲ್ಲಿ ಸಭೆಗಳನ್ನು ಮಾಡಿ ಅವರು ಆ ಊರಲ್ಲಿ ಬಾಂದಾರ್ಗಳಾಗಲಿ, ಕೆರೆಗಳಾಗಲಿ, ಶಾಲಾ ಕಾಂಪೌಂಡ್ ಆಗಲಿ, ಅಂಗನವಾಡಿ ಆಗಲಿ, ಶಾಲೆಗಳನ್ನು ತಗೋಬೋದಾಗಿತ್ತು. ಈಗ ಇವರು ಏನು ಮಾಡಿದ್ದಾರೆ, ವಿಕಸಿತ ಭಾರತ ಕೇಂದ್ರ ಸರ್ಕಾರ ಯೋಜನೆಗಳನ್ನು ಹೊಂದಾಣಿಕೆ ಮಾಡಿದ್ದಾರೆ. ಆದರೆ ಮುಂದೆ ಗ್ರಾಮ ಪಂಚಾಯಿತಿಗಳು ತಮಗೆ ಬೇಕಾಗಿದ್ದಂಥ ಕೆಲಸ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ, ಗ್ರಾಮ ಸಭೆಯಲ್ಲೇ ಆ ಕೆಲಸಗಳನ್ನು ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಕೇಂದ್ರ ಸರ್ಕಾರದ ಯೋಜನೆಗಳು, ಉದಾಹರಣೆಗೆ ಒಂದು ನ್ಯಾಷನಲ್ ಹೈವೇ ನಡೆದ ಅಂತ ತಿಳ್ಕೊಡ್ರಿ, ಆ ನ್ಯಾಷನಲ್ ಹೈವೇದಾಗ ಹೋಗಿ ಇವ್ರು ಕೆಲಸ ಮಾಡಬೇಕು. ಆಮೇಲೆ ಕನಿಷ್ಠ ವೇಜಸ್ಸು, ಕೂಲಿ ಆ ರಾಜ್ಯಗಳದಿತ್ತು, ಅದನ್ನು ತೆಗೆದುಹಾಕಿದ್ದಾರೆ, ಆದರೂ ಕೂಡ ಸ್ಪಷ್ಟನೆ ಕೊಟ್ಟಿಲ್ಲ. ಬಹುಶಃ ಅರ್ಥ ಆಯ್ತು ಅಂತ ತಿಳ್ಕೊತೇನೆ ನಾನು. ಒಂದು
ಗ್ರಾಮ ಪಂಚಾಯತಿಗಳನ್ನ ಎಲ್ಲ ಗ್ರಾಮ ಪಂಚಾಯತಿಗಳು ದೇಶದ ಗ್ರಾಮ ಪಂಚಾಯತಿಗಳಿಗಿಲ್ಲ. ಕೆಲವು ಗ್ರಾಮ ಪಂಚಾಯತ್ ತಗೋಬೋದು, ಕೆಲವು ಗ್ರಾಮ ಪಂಚಾಯತ್ ಬಿಡ್ಬೋದು. ಎರಡನೇದಾಗಿ ಸ್ಥಳೀಯವಾಗಿ ಅಲ್ಲಿ ಏನು ಅಸೆಟ್ ಕ್ರಿಯೇಷನ್ ಆಗ್ತಾ ಇತ್ತು, ಶಾಲೆ ರೂಮ್ ಇರ್ಬೋದು, ಕಾಂಪೌಂಡ್ ಇರ್ಬೋದು, ಅಂಗನವಾಡಿ ಇರ್ಬೋದು, ರಸ್ತೆಗಳಿರ್ಬೋದು, ಬಾದಾರ ಇರ್ಬೋದು, ಕೆರೆ ಇರ್ಬೋದು ಅಂತ ರೈತ ತನ್ನ ಹೊಲಗಳಲ್ಲಿ ಏನೋ ಕೆಲಸ ಮಾಡ್ಕೋಬೇಕಾಗಿತ್ತು. ಅದು ಇನ್ನು ಮುಂದೆ ಬಂದಾಗಿದೆ. ಕೇಂದ್ರ ಸರ್ಕಾರ ಯೋಜನೆಗಳ ಜೊತೆಗೆ ವಿಕಸಿತ ಭಾರತ ಯೋಜನೆಗಳು, ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆಗಳ ಜೊತೆ ಇದನ್ನು ಹೊಂದಾಣಿಕೆ ಮಾಡ್ಕೊಳ್ಳುವಂಥದ್ದು. ಆಮೇಲೆ ಮೊದಲು ಏನಿತ್ತು, ವೇಜಸ್ ಕಾಂಪೋನೆಂಟ್ನಲ್ಲಿ, ಕೂಲಿ ಕಾಂಪೋನೆಂಟ್ನಲ್ಲಿ 100% ಕೇಂದ್ರ ಸರ್ಕಾರ ಬರೆಸ್ತಾ ಇತ್ತು, 100% ವೇಜಸ್ನಲ್ಲಿ. ಈಗ ಅದನ್ನು ತೆಗೆದುಹಾಕಿ ಅದರಲ್ಲಿ 40% ರಾಜ್ಯ ಸರ್ಕಾರ ಕೊಡಬೇಕು. ಆಮೇಲೆ ಕಾಂಪೋನೆಂಟ್ ಪಾರ್ಟ್ನಲ್ಲಿ ಬರೋದು 40% ಇತ್ತು, ಮಟೀರಿಯಲ್ಸ್ ಕಾಂಪೋನೆಂಟ್ ಮಾಡಿದ್ರೆ ಸಮಗ್ರಗಳ ಕಾಂಪೋನೆಂಟ್ ಮಾಡಿ ಅದರ 40%. ಅಂದರೆ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಹಣಕಾಸಿನ ಒಂದು ಭಾರವನ್ನು ಮಾಡ್ತಾರೆ. ಭಾರ ಮಾಡಿದರೂ ಅಡ್ಡಿ ಇಲ್ಲ, ಆದರೆ ರಾಜ್ಯ ಸರ್ಕಾರಕ್ಕಿಂತ ಆ ಗ್ರಾಮಗಳಲ್ಲಿ ಏನು ಆಗಬೇಕಾಗಿತ್ತು ಅವ್ರು ಕೆಲಸ ಮಾಡ್ಕೊಳ್ಳೋದು ಆಯ್ಕೆ ಒಳಗಡೆ ಇಲ್ಲ. ಸ್ಥಳೀಯವಾಗಿ ಅವರೇನು ರಸ್ತೆ, ಚರಂಡಿ, ಶಾಲೆ ರೂಮು, ಕಾಂಪೌಂಡು, ಅಂಗನವಾಡಿ ಕೊಡ್ಕೋಬೇಕ ಅಧಿಕಾರ ಇಲ್ಲ. ಕೇಂದ್ರದ ಯೋಜನೆಗಳ ಜೊತೆ ಇದನ್ನು ಹೊಂದಾಣಿಕೆ ಮಾಡಿದ್ದಾರೆ. ಈಗ ಕೇಳಿದ್ರೆ ಏನು ಮಾಡ್ತಾರೆ, ನಾವು 125 ದಿವಸ ಮಾಡಿದ್ವಿ ಅಂತಾರೆ. ಆ 125 ದಿವಸದಲ್ಲಿ 2 ತಿಂಗಳು ಸೀಸನ್ ತೆಗಿಬೇಕಂತ, ಅಗ್ರಿಕಲ್ಚರ್ ಸೀಸನ್ನಲ್ಲಿ. ಅಂದರೆ ಅಗ್ರಿಕಲ್ಚರ್ ಸೀಸನ್ನಲ್ಲಿ ನಾವೇನು ಉಳ್ಳವ್ರು ಇರ್ತೀವಿ, ನಾವು ಏನು ಕೆಲಸ ಕೊಡ್ತೀವಿ ತಗೋಬೇಕು. ಅವರು ಕೆಲಸ ಕೊಡ್ಲಿಕ್ಕೆ ಹೋಯ್ತು, ಮಿನಿಮಮ್ ಗ್ಯಾರಂಟಿನೂ ಇಲ್ಲ ಇದರಲ್ಲಿ ವೇಜಸ್. ಹೇಳ್ರಿ ಒಂದು ಸ್ವಲ್ಪ ಅಲ್ಲಿ ಹೋಗಿದ್ದ ಯಾರಿಗಾರೆ ಅಗ್ರಿಕಲ್ಚರ್ ಸೀಸನ್ನಲ್ಲಿ ಒಂದು ದಿವಸ ಆ 2 ತಿಂಗಳು ಕೆಲಸ ಇಲ್ಲ, 125 ದಿವಸ ಮಾಡಿದ್ದು ಏನೂ ಪ್ರಯೋಜನ ಇಲ್ಲ. ಮತ್ತು ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆಗಳ ಜೊತೆಗೆ ಮಿನಿಮಮ್ ವೇಜಸ್ ಡಿಫೈನ್ ಮಾಡಿಲ್ಲ. ಹೀಗೆ ಇವತ್ತು ದಿವಸ ಇನ್ನೊಂದು ಹೇಳ್ತಾರೆ ಅವರು, ಮೊದಲು ಕಾಂಗ್ರೆಸ್ ಸರ್ಕಾರದಾಗ ಎಷ್ಟು ಹಣ ನಾವು ಕೊಡ್ತಿದ್ರು, ಈಗ ನಾವು ಇಷ್ಟು ಕೊಟ್ಟಿದ್ದೀವಿ ಅಂತ. ಅದು ಬಜೆಟ್ ಗಾತ್ರ ಬೇಕಿರ್ತದೆ. 1 ಲಕ್ಷ ಕೋಟಿ ಬಜೆಟ್ ಗಾತ್ರ ಇದ್ದಾಗ ಅವು 10,000 ಕೋಟಿ ಬರ್ತದೆ ಅಂತ ತಿಳ್ಕೊಳ್ಳಿ. ಯಾಕೆ 1.5 ಲಕ್ಷ ಆದಾಗ ಅದ್ರ ಪ್ರಪೋರ್ಷನಲಿ ಜಾಸ್ತಿ ಆಗ್ತದೆ. ಎಲ್ಲ ಯೋಜನೆಗಳು ಜಾಸ್ತಿ ಆಗ್ತದೆ, ರಾಜ್ಯ ಸರ್ಕಾರಗಳಾಗಲಿ ಕೇಂದ್ರ ಸರ್ಕಾರ ಆಗಲಿ. ಅದನ್ನು ಏನು ಬಜೆಟ್ ಗಾತ್ರ ಜೊತೆ ಜಾಸ್ತಿ ಆಗಲ್ಲ, ಅದನ್ನು ಪ್ರತಿಬಿಂಬ ಮಾಡ್ತಾರೆ. ನಾನು ಕೇಳಿದ್ದೀನಿ ಒಬ್ಬರು BJP ಅವ್ರ ಭಾಷಣ ಇದನ್ನು, ಅವ್ರದ್ದೇನೋ 125 ದಿವಸ ಮಾಡಿ. ಒಂದು ಎರಡನೇದು, ನಾವು ಬಜೆಟ್ ಜಾಸ್ತಿ ಹಣ ಕೊಡ್ತಾ ಇದ್ದೀವಿ. ಹಿಂದೇನೂ ಕೂಡ ಪ್ರತಿ ವರ್ಷ ಜಾಸ್ತಿ ಹಾಕೋದೇ ಬಂದದ, ಮುಂದೆ ಜಾಸ್ತಿ ಹಾಕೋದೇ ಹೋಗ್ತದೆ. ಬಜೆಟ್ ಗಾತ್ರ ಹೆಂಗೆ ಜಾಸ್ತಿ ಆಗ್ತದೆ, ಜಾಸ್ತಿ ಹಾಕೋತ ಹೋಗ್ತದೆ. ಆದರೆ ಇವ್ರು ಮಾಡಿದಂಥ ಅನ್ಯಾಯ ಏನು ಸಂವಿಧಾನಾತ್ಮಕ ಹಕ್ಕನ್ನು ನಾವು ಕೊಟ್ಟಿದ್ದೀವಿ ಅವರಿಗೆ ಕೆಲಸ ಮಾಡೋಕ್ಕೆ, ಕೂಲಿ ಮಾಡೋಕ್ಕೆ ಸ್ಥಳೀಯವಾಗಿ, ಅದನ್ನು ಕಸ್ಕೊಟ್ಟಿದ್ದಾರೆ. ಒಂದನೇದು. ಎರಡನೇದು, ಗ್ರಾಮಗಳಲ್ಲಿ ಇವತ್ತು ಸಹ ಮಹಾತ್ಮ ಗಾಂಧೀಜಿಯವ್ರು ಏನು ಕನಸಿತ್ತು, ಭಾರತ ದೇಶ 70-80% ಹಳ್ಳಿಗಳ ಒಂದು ರಾಷ್ಟ್ರ, ಇದು ದೇಶ. ಯಾವಾಗ ಹಳ್ಳಿಗಳು ಅಭಿವೃದ್ಧಿ ಆಗ್ತದೆ ಅವಾಗ ನಿಜವಾಗಿ ಇವತ್ತು ಸಹ ಗ್ರಾಮ ಸ್ವರಾಜ್ಯ ಆಗ್ತದೆ, ದೇಶ ಅಭಿವೃದ್ಧಿ ಆಗ್ತದೆ ಅಂತೇಳಿ. ಇವರ ಬೆಂಗಳೂರು, ಮುಂಬೈ, ಡೆಲ್ಲಿ, ಕಲ್ಕತ್ತಾ ಅಭಿವೃದ್ಧಿ ಆಗಲ್ಲ ಅಂತ ಹೇಳಿದ್ರು ಸಹ ಮಹಾತ್ಮ ಗಾಂಧಿಯವರು ಕನ್ಸಲ್ಟ್ ಮಾಡಿದ್ರು. ಗ್ರಾಮ ಸಭೆ ಕಾನ್ಸೆಪ್ಟ್ ಅಂತ ತಂದಿದ್ರು. ಆ ಗ್ರಾಮ ಸಭೆಗೆ ಏನೂ ಕಿಮ್ಮತ್ತಿಲ್ಲ. ಆ ಗ್ರಾಮ ಪಂಚಾಯತಿ ಮೆಂಬರ್ಸ್ ಮ್ಯಾಗ ಚುನಾವಣೆಗೂ ನಿಂತರಂಗಿಲ್ಲ. ಗ್ರಾಮ ಪಂಚಾಯತಿ ಮೆಂಬರ್ಗಳು ಇದನ್ನು ನೋಡಿ ಮೇಲೆ ಬಹುಶಃ ಯಾರು ಗ್ರಾಮ ಪಂಚಾಯತಿಗಳು ಎಲೆಕ್ಷನ್ಗೆ ನಿಂತರಂಗಿಲ್ಲ. ಆ ಗ್ರಾಮ ಪಂಚಾಯತಿ ಮೆಂಬರ್ಸ್ ಒಂದು ಬಾಜು ಇರಲಿ, ಆ ಸ್ಥಳೀಯವಾಗಿ ಇವತ್ತು ಸಹ ಏನು ಅನುಕೂಲ ಇತ್ತು, ಶಾಲೆಗಳು, ಕಾಂಪೌಂಡ್, ಬಾಂದಾರ, ರೈತರು ತಮ್ಮ ಕೃಷಿ ಹೊಲದಲ್ಲಿ ಏನು ಕೆಲಸ ಮಾಡ್ಕೊತಾರೆ, ರಸ್ತೆಗಳು, ಅದೆಲ್ಲ ಗೊತ್ತಾಗ್ತಿತ್ತು. ಕೇಂದ್ರ ಪುರಸ್ಕೃತ ಯೋಜನೆಗಳ ಜೊತೆಗೆ ಇವ್ರನ್ನ ಟ್ಯಾಗ್ ಮಾಡಬೇಕಿಲ್ಲ. ಇದು ಜನ ವಿರೋಧಿ, ಏನು ಸಂವಿಧಾನಕ್ಕೆ ಹಕ್ಕನ್ನು ಕೊಟ್ಟಿದ್ದೋ ಸಂವಿಧಾನ ಹಕ್ಕನ್ನು ಕಸ್ಕೊಂಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಇರಲಿ ಒಂದು ಭಾಗ, ಆ ಗ್ರಾಮ ಪಂಚಾಯತಿಗಳಿಗೆ ಅನ್ಯಾಯ ಆಗುತ್ತಿದ್ದು ಸಹ, ಸ್ಥಳೀಯವಾಗಿ ಹಳ್ಳಿಗಳಿಗೆ ಅನ್ಯಾಯ ಆಗುತ್ತಿದ್ದು ಸಹ, ಅಲ್ಲಿ ಏನು ಕೆಲಸ ಆಗಬೇಕು ಅದೆಲ್ಲವೂ ಕೂಡ ಕಿತ್ಕೊಂಡು ಹಾಕಿದ್ದಾರೆ. ಹೀಗಾಗಿ ನಾವು ಈಗಾಗಲೇ ಕೆಲವೊಂದು ರಾಜ್ಯಗಳು, ಆಮೇಲೆ ಮೊದಲು ಇದರಲ್ಲಿ ನರೇಗಾದ ಕಾಂಟ್ರಾಕ್ಟರ್ಸ್ ಇರಲಿಲ್ಲ, ಈ ಕಾಂಟ್ರಾಕ್ಟರ್ಸ್ ಮಾತ್ರ ತಂದಿದ್ದಾರೆ. ಯಾಕಂದರೆ ಈಗ ನ್ಯಾಷನಲ್ ಹೈವೇ ಮಾಡಿದ್ರೆ ಕಾಂಟ್ರಾಕ್ಟರ್ ತೊಗೊಳ್ತಾನೆ. ಆ ಕಾಂಟ್ರಾಕ್ಟರ್ ಕೆಲಸ ಮಾಡ್ಬೇಕಂದ್ರೆ ಮತ್ತು ಅದು ಕಾಂಟ್ರಾಕ್ಟರ್ ಭಾಗ ತರಬೇಕಲ್ಲ, ಆ ಕಾಂಟ್ರಾಕ್ಟರ್ನು ತಂದಿದ್ದಾರೆ.
ಪಂಜಾಬ್ ರಾಜ್ಯ ಈಗಾಗಲೇ ರೆಸಲ್ಯೂಷನ್ ಪಾಸ್ ಮಾಡಿದೆ, ತೆಲಂಗಾಣ ರೆಸಲ್ಯೂಷನ್ ಪಾಸ್ ಮಾಡಿದೆ, ಕೇರಳನೂ ಕೂಡ ಪತ್ರ ಬರೆದಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಸರಿಯಲ್ಲ ಅಂಥೇಳಿ, ತಮಿಳುನಾಡು ಕೂಡ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ, ಆಂಧ್ರ ಪ್ರದೇಶ ಇಷ್ಟೆಲ್ಲ ನಮಗೆ ಇದು ಆಗ್ತದೆ, ನಮಗೆ ಹಣಕಾಸು ಕೊಡಿ, ಯಾಕಂದರೆ ಅವರು ಕೇಂದ್ರ ಸರ್ಕಾರದ ಜೊತೆ ಸಹಭಾಗಿತ್ವದಲ್ಲಿ ಸರ್ಕಾರ ನಡೆಸ್ತಾ ಇದ್ದಾರೆ ಮತ್ತು ಸರ್ಕಾರದಿಂದ ಪ್ರಯೋಜನ ಪಡ್ಕೊಂಡ್ರೆ ಅವರು ಅಲೈನ್ ಪಾರ್ಟ್ನರ್ ಆಗಿದ್ದರಿಂದ ಹಣಕಾಸಿನ ನೆರವು ಕೇಳಿದ್ದಾರೆ. ನಾವು ಕೂಡ ಇವತ್ತು ರಾಜ್ಯ ಸರ್ಕಾರ ಇವತ್ತು ನಾಳೆ 22ರಿಂದ ಮನೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನಿರ್ಣಯ ಮಾಡಿದ್ದೀವಿ. 22ರಿಂದ 31ನೇ ತಾರೀಕಿಗೆ ಅವರಿಗೆ ಒಂದು ವಿಶೇಷ ಅಧಿವೇಶನವನ್ನು ಕರೆದು ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಬಗ್ಗೆ ಚರ್ಚೆ ಮಾಡಿ ಒಂದು ನಿರ್ಣಯನ ಕೈಗೊಳ್ಳಲಿಕ್ಕೆ ನಾವು ಮಾಡ್ತಾ ಇದ್ದೀವಿ. ನಮ್ಮ ಕಾಂಗ್ರೆಸ್ ಪಕ್ಷದ ನಿಲುವು ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯನ್ನು ಏನು ಬದಲಾಯಿಸಿ ಇದೇನು BBG ರಾಮ್ ಯೋಜನೆ ತಂದಿದ್ದಾರೆ ಅದನ್ನು ತಿರಸ್ಕಾರ ಮಾಡುವಂಥದ್ದು, ಮತ್ತೆ ವಾಪಸ್ಸು ಯಥಾಸ್ಥಿತಿ ಇವತ್ತು ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಇತ್ತು, ಒಂದು ಐತಿಹಾಸಿಕ ಯೋಜನೆ ಇತ್ತು, ಆ ಐತಿಹಾಸಿಕ ಯೋಜನೆಯನ್ನು ಮತ್ತೆ ವಾಪಸ್ ತರಬೇಕು ಅನ್ನುವಂಥದ್ದು ನಮ್ಮ ಹೋರಾಟ. ಈ ಹೋರಾಟ ಕೇವಲ ನಾನು ಈ ಪತ್ರಿಕಾಗೋಷ್ಠಿ ಅಷ್ಟೇ ಅಲ್ಲ, ಇವತ್ತು ನಮ್ಮ ಸರ್ಕಾರ, ನಮ್ಮ KPCC ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು ಇವತ್ತು ರಾಜ್ಯಾದ್ಯಂತ ರಾಜ್ಯದಲ್ಲಿ ಮತ್ತು ರೀಜನಲ್ಗಳಲ್ಲಿ ಕೂಡ ವಿಭಾಗೀಯವಾಗಿ ಜಿಲ್ಲೆಗಳ ವೈಸು ಮತ್ತು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಜನರ ಒಂದು ಅಂತರವನ್ನು ಮಾಡಿ ಜನರಿಗೆ ಈ BJP ಸರ್ಕಾರ ಏನು ಅನ್ಯಾಯ ಮಾಡ್ತಾ ಇದೆ, ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ತೆಗೆದು ಏನು ಹಕ್ಕನ್ನು ಸಂವಿಧಾನದ ಹಕ್ಕನ್ನು ಕಸ್ಕೊಂಡಿದ್ದಾರೆ, ತಡೆಯುವಾಗಿ ಅಭಿವೃದ್ಧಿ ಕೆಲಸಗಳನ್ನಾಗಿ ಅದನ್ನು ಕಸ್ಕೊಂಡಿದ್ದಾರೆ, ಇದೆಲ್ಲರ ಬಗ್ಗೆ ಜನಜಾಗೃತಿಯನ್ನು ಮೂಡಿಸಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಈ ಯೋಜನೆಯನ್ನು ಮತ್ತೆ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯನ್ನು ವಾಪಸ್ ತರುವ ದೃಷ್ಟಿಯಲ್ಲಿ ಇವತ್ತು ಎಲ್ಲ ರೀತಿಯ ಹೋರಾಟಗಳನ್ನು ನಾವು ಶುರು ಮಾಡ್ತೀವಿ. ಎನಿ ಕ್ವಶನ್ಸ್?